ನಮಸ್ಕಾರ ರೀ. ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ನಮ್ಮ ಮೆಣಸಿನ್ಕಾಯಿ ಚೋಡ ತಿನ್ನಕತ್ತೀನಿ ನೋಡ್ರಿ. ಚೋಡ ತಿಂದ ಸಾಲಿಗೆ ಹೋಗ್ಬೇಕತ್ತೇಳಿ ರೆಡಿ ಆಗಕತ್ತೀನಿ ನೋಡ್ರಿ. ನಮ್ಮಲ್ಲಿ ಬೆಳ್ಳಿ ಕಟ್ಟೋದೈತಿ ಹೇಳಿ ಕೆಲ್ಸಕ್ಕೆ ಬಂದಾರ ನೋಡ್ರಿಪ್ಪ. ಈ ಬೆಳ್ಳಿ ಕಟ್ಟಾಗು ಬಾಳ್ ಪದ್ಧಶರಿ ಕಟ್ಬೇಕು ನೋಡ್ರಿಪ್ಪ. ಅವ್ರಿಗೆ ನೀರಸಾಗಿ ಅಂತೇಳಿ ನಮ್ಮ ಅಣ್ಣ ನೀರ್ ತಂದ್ ಕೊಟ್ಟ ನೋಡ್ರಿ. ಈಗೇನೈತಿ ಎಲ್ಲಾರು ಕೂಡಿ ಊಟ ಮಾಡಕತ್ತಾರ ನೋಡ್ರಿಪ್ಪ. ಎಲ್ಲಾರು ಕೂತ್ ಊಟ ಮಾಡೋ ಖುಷಿನೇ ಬೇರೆ ನೋಡ್ರಿ. ಈ ತರ ತಿನ್ನೋದ್ರಿಂದ ಅಂದ್ರ ರೊಟ್ಟಿ ಹೆಚ್ಚಿಗೆನು ಹೊಕ್ಕೈತ್ರಿ, ಹಂಗ ಖುಷಿನೂ ಇರ್ತೈತಿ ನೋಡ್ರಿ. ಇವತ್ತು ಗುರುವಾರ ಐತಿ. ನಮ್ಮ ಮಮ್ಮಿ ಬಜಾರಕ್ ಬಂದಲ್ಲ. ನಮ್ಮ ಅಜ್ಜಿ ಹೆಂಗ್ ಕೊಡ್ತಾಳ ನೋಡ್ರಿ ನಮ್ಮ ಮಮ್ಮಿ ಉಳ್ಳಾಗಡ್ಡಿ. ನಮ್ಮ ಅಜ್ಜಿ ಮಾರದ್ ಬಿಟ್ಟ ನಮ್ಮ ಮಮ್ಮಿ ಕೊಟ್ಟ ಬಿಟ್ಟಲ್ ನೋಡ್ರಿ ಎಲ್ಲ. ನಾಳೆ ನಮ್ಮ ಮಲ್ಯಾಂದ ಹೆಸರು ಐತಿ, ಅದಕ್ಕ ನಮ್ಮ ಮಮ್ಮಿ ಅರ್ಬಿ ಅಂಗಡಿ ಬಂದಾಳ ನೋಡ್ರಿ. ಹುಟ್ಟಿ ಈಗ 12 ದಿವಸ ಆಯ್ತು. ಆ ಚೋಟ ಮೆಣಸಿನ್ಕಾಯಿ ಅರ್ಬಿ ತರಾಕ ಒಂದ್ ಅಂಗಡಿ ತಿರ್ಗಾಡತ್ತಲ್ಲ ನಮ್ಮ ಮಮ್ಮಿ. ಏನ್ ಸಣ್ಣ ಅದನ್ನ ತಿಳಂಗಿಲ್ಲ ಬಿಡಂಗಿಲ್ಲ, ಯಾವ್ದ್ರ ಒಂದ್ ಅರ್ಬಿ ತರದ್ ಬಿಟ್ಟ ಎಷ್ಟ್ ಅಂಗಡಿ ತಿರ್ಗಾಡತ್ತಲ್ಲ ನೋಡ್ ನಮ್ಮ ಮಮ್ಮಿ. ನಮ್ಮ ಮಮ್ಮಿಗೆ ಒಂದ್ ಖುಷಿ ನೋಡ್ರಿಪ್ಪ, ಅವ್ರಪ್ಪ ಹುಟ್ಟಿ ಬಂದಾನ ಅಂತ ಹೇಳಿ. ಫೈನಲಿ ಸೆಲೆಕ್ಟ್ ಮಾಡಿ ತಂದ್ ಕೊಟ್ಟಾರ ನೋಡ್ರಿಪ್ಪ ನನ್ ಕೈಯಾಗ ಹಿಡ್ಕೊಳಕ್. ಯಾಕೋ ನನಗೂ ಬಿಜಿ ತಿನ್ನಂಗ ಅನ್ಸೈತಿ, ಅದಕ್ಕ ನಮ್ಮ ಮಮ್ಮಿ ಕಡೆ ರೊಕ್ಕ ಇಸ್ಕೊಂಡ ಬಿಜಿ ತಗೊಂಬಂದೆ ನೋಡ್ರಿ. ನಮ್ ಪಪ್ಪ ಬರ್ತಾನ ಅಂತ ಹೇಳಿ ಇಲ್ಲೇ ರೋಡ ಮ್ಯಾಗ ವೇಟ್ ಮಾಡತ್ತಿ ನೋಡ್ರಿ. ನಾವು ಮನೆಗ್ ಬಂದ್ವಿ. ನಮ್ಮ ಮಮ್ಮಿ ಕಾಯಿಪಲ್ಲೆ ತೆಗೆದು ಇಡಕತ್ತಲ್ಲ. ನಮ್ಮ ಮಮ್ಮಿ ಸಂತೆ ತಂದಲ್ಲ, ನಾವು ಹಾಕೊಂಡ್ ತಿನ್ನಾಕತ್ತೀವಿ. ನನ್ ವಿಡಿಯೋಕ್ ಯಾಕೆ ಸಪೋರ್ಟ್ ಮಾಡತ್ತೀರ ಅನ್ನೋದ ತಿಳಿಯೋತ್ ನನಗ್. ಬಾಯ್.